ಸಾಗುವಂತ ಟೈಮ್ದಲ್ಲಿ ಮಾಳಿಂಗರಾಯ ಮುಂಡಾಸಾಗೋದು ಇನ್ನ ಒಂದಿಟ್ಟು ತಡ ಇತ್ತು. ಮಾಳಿಂಗರಾಯ ಬೆಟ್ಟಿ ಕೊಟ್ಟ ಅವನಿಗೆ ದೇವ್ರ ಕೋಲಿಯಲ್ಲಿ. ಮಾಳಿಂಗರಾಯ ಕಂಬಳಿಯನ್ನು ಹಾಕಿ ಕೈಯಲ್ಲಿ ಹಿಡಿದು ಬೆಟ್ಟಿ ಕೊಟ್ಟು ಬಿಟ್ಟ. ಬೆಟ್ಟಿ ಕೊಟ್ಟು ಕೂಡಲೇ ಚನ್ನಬಸಪ್ಪ ಗೌಡ ಮಾಳಿಂಗರಾಯನ ಪಾದಿಗೆ ಬಿದ್ದು ಕೇಳ್ತಾನ, ತಂದೆ ನನ್ನ ಮಾತೊಂದು ಗಾತಾಗ್ಯದ, ಹಿಂಗೆಲ್ಲ ಆಗ್ಯದ, ನಮ್ಮಪ್ಪ ಹಿಂಗ ಮಾಡ್ಯಾನ, ನನಗೆ ಬರುದು ಆಗ್ಲಿಲ್ಲ, ಕೀಲಿ ಹಾಕಿಟ್ಟಣ. ನಿನ್ನ ಸಿದ್ದಾಟಿಗೆ ನಿನ್ನ ಜಾಡಿಗೆ ಬಟ್ಟ ಬರಬಾರ್ದು, ನನ್ನ ಹೆಸರಿಗೆ ಕಲಂಕ ಬರಬಾರ್ದು. ಹಂಗ ಮಾಡಿ ತೋರಿಸ್ಬೇಕು. ನಿನ್ನ ಹೆಸರು, ನಿನ್ನ ಜಾಡಿ ಹೆಸರು ಉಳಿಬೇಕು, ನಿನ್ನ ಸಿದ್ದಾಟಿಗೆ ಉಳಿಬೇಕು. ಅದ್ ತಂದ ಕೂಡಲೇನೆ ಅವಾಗ ಏನ್ ಚನ್ನಬಸಪ್ಪ ಗೌಡ ಕೇಳ್ತಿರ್ತಾನ ನೋಡು, ಅವಾಗ ಮಾಳಿಂಗರಾಯ ಆಶೀರ್ವಾದ ಮಾಡಿ ಚನ್ನಬಸಪ್ಪ ಗೌಡ ಹೇಳ್ತಾನ, ಏನತ್ತ ತಮ್ಮ ಎರಡು ಮಾತದ ಅವ್ನು ನಡೆಸ್ಕೊಡ್ತೀನಿ ಅಂದ್ರ ಹೇಳ್ತೀನಿ. ಪರಮಾತ್ಮ ನಿನ್ನ ಬಿಟ್ಟು ಏನದ ಹೇಳ ಅಂದ ಕೂಡಲೇ ಒಂದ್ ಐಕೋಬೇಕು, ಒಂದು ಬಿಡ್ಬೇಕು. ಎರಡು ಮಾತಿನಲ್ಲಿ ಒಂದ್ ಐಕೋಬೇಕು, ಒಂದು ಬಿಡ್ಬೇಕು. ಒಂದು ಇದು ಕಾಯಿ ಸುಲಿಬಾರ್ದು, ಕಾಯಿ ಒಡೆದಿಡ್ಬಾರ್ದು, ಕಾಯಿ ಕೊಬ್ಬರಿ ಅವ್ನ ಕೈಯಾಗ ಬರ್ಬೇಕಂತ ಹೇಳಿ ನಾ ಬಾಗ ಪೂಜಾರಿ. ಕಾಯಿ ಒಡೆದಿಡ್ಬಾರ್ದು, ಕಾಯಿ ಸೀಲ್ ಒಡೆದು ಒಪ್ಪಿಗೆ ಆಗಿರ್ಬಾರ್ದು, ಕೊಬ್ಬರಿ ಅವ್ನ ಕೈ. ಆಯ್ತು. ಎರಡು ಮಾತಿನಲ್ಲಿ ಒಂದು ಮಾತವನ್ನು ನೀನು ಹಿಡ್ಕೋಬೇಕು, ಒಂದು ಮಾತು ಬಿಡಬೇಕು. ಏನು ಹೇಳಪ್ಪ ತಂದೆ ಅಂದ ಕೂಡಲೇನೆ ಅವಾಗ ಆ ಮಾಳಿಂಗರಾಯ ಹೇಳ್ತಾನ, ನೀನು ಏನು ಬೀಜಿಲ್ಲಾರೆ ಹೊಲ ಬಿತ್ತಿ 8 ದಿನದಾಗ ನಿನ್ನ ಹೊಲ ನಾಡ್ತದ. 8 ದಿನದಾಗ ನಿನ್ನ ಹೊಲ ನಾಡ್ತದ. ನಿನ್ನ ಹೊಟ್ಟೆಯಲ್ಲಿ ಸಂತಾನ ಆಗುವುದಿಲ್ಲ. ನಿನ್ನ ಹೊಟ್ಟೆಯಲ್ಲಿ ಸಂತಾನ ಆಗ್ತದ. ಆ ಹೊಲ ನಾಟುವುದಲ್ಲಿ ಯಾವಾಗ ಐಕೋ ಚನ್ನಬಸಪ್ಪ ಗೌಡ ಅಂದ ಕೂಡಲೇ ಪುಣ್ಯಾತ್ಮ ಚನ್ನಬಸಪ್ಪ ಗೌಡ ಹೆಂಗ ಬೇಡಿರ್ಬೇಕು ನೋಡು. ಹೆಂಗ ಯಪ್ಪ, ನನ್ನ ಸಂತಾನ ಹೋದ್ರು ಚಿಂತಿಲ್ಲ, ನಿನ್ನ ಜಾಡಿಗೆ ಧಕ್ಕಿ ಬರಬಾರ್ದು, ನಿನ್ನ ಸಿದ್ದಾಟಿಗೆ ಧಕ್ಕಿ ಬರಬಾರ್ದು. ನಿನ್ನ ಸಿದ್ದಾಟಿಗೆ ಧಕ್ಕಿ ಬರಬಾರ್ದು. ನನ್ನ ಸಂತಾನ ಇರ್ಲಿಕ್ಕೆ ನನ್ನ ಹೊಲ ನಾಟಬೇಕಂದ ಕೂಡಲೇ ಮುಂದೆ 7 ದಿನದಾಗ ಇಡೀ ಹೊಲ ಬೀಜಿಲ್ಲಾರೆ ನಾಟ್ಯದ. ಇಂಡಿತ್ ಇದೇ ಚಡ್ಚನ್ ತಾಲೂಕು ಜೇವೂರಲ್ಲಿ ಇವತ್ತಿನ ನಮ್ಮ ಪಲ್ಲಕ್ಕಿ ಮಾಡಿ ಮೆರೆಸ್ತಾರ. ಪಲ್ಲಕ್ಕಿ ಮಾಡಿ ಜೇವೂರು ಚನ್ನಬಸಪ್ಪ ಗೌಡನ ಪಲ್ಲಕ್ಕಿ ಒಳಗೆ ಕುಂದರ್ಸಿ ಮಾಳಿಂಗರಾಯನ ಜಾತ್ರೆ ಹೆಂಗ ಆಗ್ತದ, ಉಣ್ಣಿ ಬಂಡಾರ ಹೆಂಗ ಆಡ್ತದ, ಹಂಗ ಜೇವೂರು ಚನ್ನಬಸಪ್ಪ ಗೌಡ್ರ ಪಲ್ಲಕ್ಕಿ ಮೆರವಣಿಗೆ ಆಗ್ತದ. ಪುಣ್ಯಾತ್ಮರೇ, ಮಾಳಿಂಗರಾಯನ ಗುಡಿ ಅವನು ನಿಟ್ಟೋಸ ಹೊತ್ತೈತಿ ಇವ ಹೇಳ್ತಾನ. ನಿಂದು ಯಾವ್ದು ಗೊತ್ತಿಲ್ಲ, ಗೊಣಾಚಾರ ಇಲ್ಲ. ಮೇನ್ ಎಷ್ಟದಾವು ಮಚ್ಚಿಪ್ ಏನಪ್ಪ ಅವ್ರು ನೋಡಿದ್ರೆ ಹೇಳ್ಬೇಕಂತದ. ಅದಕ್ಕೆ ಇನ್ನೊಂದು ಅವ ಏನ್ ನಮಗ್ ಕೇಳ ಜಗದ್ಗುರು ರೇವಣ ಹೇಳಿದ್ರಿ ಹಂಗ. ಜಗದ್ಗುರು ರೇವಣ ಸಿದ್ಧ ಅನ್ನೋದಿಲ್ಲ, ಇವ್ರಿಗೆ ಅನ್ನೋದಿಲ್ಲ. ಅದನ್ನ ನಮ್ಮ ಸೋಮಲಿಂಗ ಅಂತ ನೌಕೋಟಿ ಸಿದ್ರ ಜಗದ್ಗುರು ಸೋಮಲಿಂಗ. ನೀವು ಎಲ್ಲಿ ಅಮ್ಮೋಗ ಸಿದ್ಧ ಮಾಳಿಂಗರಾಯನ ಪಾರ್ಟಿ ಆಗಕ್ ಹೋಗ್ಬೇಡ್ರಿ. ಯಾರ ಕಡೆ ಸತ್ಯ ಅದ ಅವ್ರ ಪಾರ್ಟಿ ಆಗ್ರಿ ಅಂದ್ರೆ ಮಾಳಿಂಗರಾಯ ಅಮ್ಮೋಗ ಸಿದ್ರ ಒಲಿತಾರ. ಅಮೋಘ ಸಿದ್ಧ ಮಾಳಿಂಗರಾಯನ ಪಾರ್ಟಿ ಆಗೋದು ನನಗೆ ಅವಶ್ಯಕತೆ ಇಲ್ಲ. ನಮ್ಮೂರ ನಮ್ಮ ಕಡೆ ಆಗೋ ಅವಶ್ಯಕತೆ ಇಲ್ಲ. ನೀವು ನ್ಯಾಯ ಯಾರ ಕಡೆ ಅದ ಅವ್ರ ಕಡೆ ಜಯವಾಗಲೇನ್ರಿ. ಹೌದು. ಈ ಅಖಂಡ ಭಾರತದಲ್ಲಿ ಪೀಠಗಳು ಎಷ್ಟದಾವು? 5. ಈಗ ಆಗ್ಯಾವ ಬಿಡು. ಈಗ ಕುರುಬುರ ಪೀಠ, ಲಿಂಗಾಯತರ ಪೀಠ, ಬ್ರಾಹ್ಮಣರ ಪೀಠ, ರೆಡ್ಡಿ ಪೀಠ, ಅಂಬಿಗರ ಪೀಠ, ಕುಂಬಾರ ಪೀಠ, ಇವ್ಯಾ ಪೀಠನು ಅಲ್ಲ. ಯಾರು ಬೇಕಾದವ್ರು ಹೇಳ್ರಿ, ಅವ್ರು ಕುರುಬರೇ ಇರ್ಲಿ, ಲಿಂಗಾಯತರೇ ಇರ್ಲಿ. ಸುಮ್ಮ ಮರ ನಾ ಏನ್ ನಾವ್ ಯಾಕೆ ಹೋದ್ರಾಕತ್ತೀನಿ ಕಾಲು ಬ್ಯಾನ್ ಮಾಡ್ಕೊಂಡು. ಇವ್ ಯಾವ ಪೀಠ ಅಲ್ಲ, ಇವ್ ಜಾತಿ ಪೀಠ. ಕುರುಬರ ಪೀಠ ಕುರುಬರ ಜಾತಿ ಪೀಠ ಅದು. ಅಂಬಿಗರ ಪೀಠ ಅಂಬಿಗರ ಜಾತಿ ಪೀಠ ಅದು. ಎಷ್ಟು ಜಾತಿ ಪೀಠ ಅದಾವ? ಎಲ್ಲ ಜಾತಿ ಪೀಠ. 5 ಪೀಠ ಏನದಾವ ನೋಡು. ಜಗದ್ಗುರು ರೇವಣ ಸಿದ್ದೇಶ್ವರ ಸ್ಥಾಪನೆ ಮಾಡಿದಂತ 5 ಪೀಠ. ಹೌದು. ರಂಭಾಪುರಿ, ಕೇದಾರ, ಕಾಶಿ, ಉಜ್ಜಯಿನಿ, ಶ್ರೀಶೈಲ. ಹೌದು. ಇವು 5 ಪೀಠದ ಜಗದ್ಗುರುಗಳು, ಪಂಚಪೀಠದ ಜಗದ್ಗುರುಗಳು ಅಂತೇವು ಇಲ್ರಿ ಹಿರಿಯರ? ಹೌದು. ಜಗಕ್ಕೆ ಜಗದ್ಗುರುಗಳು ಅಂತೇವು ಇಲ್ಲ. ಇಡೀ ಕುಲ 18 ಜಾತಿ ಅವರು
ಮತ್ ನಿನಗೆ ಏನು ಹೊಡಿಬೇಕು ಕಪಾಳಿಗೆ ನಾನು ಹೊಡ್ಲೇ ಒಂದು ಸಣ್ಣ ಹುಡುಗನ ಹಚ್ಚಿ ಹೊಡಿಸ್ಲೆ ನಿನಗ ನಾ ಒಂದೇ ಜಾತಿಗೆ ಸಂಬಂಧಪಟ್ಟ ಮನುಷ್ಯ ಅಲ್ಲ ನನಗ್ ಗುಂಡು ಹಾಕ್ಲೆ ಸುಮ್ಮ ನನಗ್ ಗುಂಡು ಹಾಕ್ಲೆ ನಾನು ಹಂಗೆ ಹೇಳೋ ನಾನು ಇವೇನು ಈಗ ಪೀಠಗಳು ನೋಡಿ ಇವೆಲ್ಲ ಜಾತಿ ಪೀಠ ಇವು ಬಸವಣ್ಣವ್ರು ಹಿಂಗೆ ಮಾಡಿದ್ರಿ ಬಸವಣ್ಣವ್ರಿಗೆ ಹಿಂದನು ಹಿಂಗೆ ಶನಿ ಕಾರ್ದಂಗ್ ಕಾರ್ಯಾರ ಹೌದು ಎಲ್ಲ ಕುಲಕ್ಕೊಬ್ಬ ಶರಣರು ಕರೆಸಿ ಕುರುಬ ಗೊಲ್ಲ ಇದ್ದ ಅಂಬಿಗರ್ ಚೌಡ ಇದ್ದ ಡಾರ್ ಕಕ್ಕ ಇದ್ದ ಸಮಗಾರ್ ಹರ ಇದ್ದ ಹೌದು ಅಪ್ಪಯ್ಯನವರು ಎಲ್ಲ ಜಾತಿಯ ಜನಾಂಗದವರು ಇದ್ರು ಅನುಭವ ಮಂಟಪದಲ್ಲಿ ಎಲ್ಲ ಜನಾಂಗವನ್ನು ಎಲ್ಲ ಜಾತಿಯ ಧರ್ಮದವ್ರನ್ನ ತಗೊಂಡು ಅನುಭವ ಮಂಟಪವನ್ನು ನಡೆಸ್ತಿದ್ರು ದಾಸೋಹ ಮತ್ತು ಜ್ಞಾನ ದಾಸೋಹವನ್ನು ನಡೆಸ್ತಿದ್ರು ಯಾರು ಬಸವಣ್ಣವರು ಅವಾಗೆ ಜಾತಿಯನ್ನ ಹೋಗಿಸ್ಬೇಕು ಹೌದು ಹೌದು ನಾವೆಲ್ಲರೂ ಮನುಷ್ಯರೇ ಒಂದೇ ನಾವು ನುಡಿಯುವಂತ ಮಾತು ಸತ್ಯ ಇರಬೇಕು ನಾವು ತಿನ್ನುವಂತ ಪದಾರ್ಥ ಸತ್ಯ ಇರಬೇಕು ನಾವೆಲ್ಲರೂ ಮನುಷ್ಯರೇ ಯಾಕ್ರಿ ಕನಕದಾಸ್ ಹೇಳ ಎಷ್ಟು ಹೊಡಿಬೇಕು ಅವ್ರು ನಮ್ಮನಿನ ಕನಕದಾಸ ಕಾಳಿದಾಸ ಯಾರು ಸರ್ವಜ್ಞ ಏನ್ ಹೇಳಿದ್ರು ಕನಕದಾಸರು ಏನು ಆತ್ಮ ಯಾವ ಕುಲವು ಜೀವ ಯಾವ ಕುಲವು ಹೌದು ಆತ್ಮ ಯಾವ ಕುಲವು ಜೀವ ಯಾವ ಕುಲವು ತತ್ವೇಂದ್ರಿಗಳ ಕುಲಪೇನಯ್ಯ ನಿನ್ನ ಆತ್ಮ ಯಾವ ಜಾತಿಗೆ ಸೇರೋದು ಹೌದು ನಿನ್ನ ಜೀವ ಯಾವ ಜಾತಿಗೆ ಸೇರೋದು ಎಲ್ಲ ಒಂದೇ ನೀವು ಕುಡಿಯುವಂತ ನೀರು ಒಂದೇ ನಾನು ಕುಡಿಯುವಂತ ನೀರು ಒಂದೇ ನೀನು ಸುಡುವಂತ ಅಗ್ನಿ ಒಂದೇ ನಾನು ಸುಡುವಂತ ಅಗ್ನಿ ಒಂದೇ ನೀನು ತಿನ್ನುವಂತ ಹಣ್ಣು ಒಂದೇ ನಾನು ತಿನ್ನುವಂತ ಹಣ್ಣು ಒಂದೇ ನಿನ್ನ ಮನೆ ಮುಂದೆ ಅಟ್ಟೆ ಸೂರ್ಯನ ಬೆಳಕದ ನನ್ನ ಮನೆ ಮುಂದೆ ಅಟ್ಟೆ ಬೆಳಕದ ನಿನಗೂ ಅಟ್ಟೆ ಗಾಳಿ ಅದ ನನಗೂ ಅಟ್ಟೆ ಗಾಳಿ ಅದ ಇಲ್ಲಿ ಕುಲಾಭೇದ ಬ್ಯಾಡ ಅಂತೇಳಿ ಬಸವಣ್ಣವರು ಸಾರಿ ಹೇಳಿದ್ರು ಕೂಡ ಹಡಿಬಿಟ್ಟು ಜನ ಸೇರಿ ಅವೆಲ್ಲ ಕಾಡಿದ ಕೂಡಲೇ ಹೋಗಿ ಸಂಗಮನಾಥನಲ್ಲಿ ಕೃಷ್ಣಾ ನದಿಯಲ್ಲಿ ಜಿಗದ ಸಂಗಮನಾಥನ ಕೂಡದ ಪುಣ್ಯ ಹೌದು ಹೌದು ಆಗಲೇ ಬಸವಣ್ಣ ಇವೆಲ್ಲ ಹೇಳು ಇಂಥವು 40 ವರ್ಷ ಹಾಡಿ ನಿನ್ನ ಹಣೆ ಬಾರಕ 40 ವರ್ಷ ಹಾಡಿ ಹಾಡೋದ್ರಿಂದ ಈಗೇನು ಭಾಳ ಮಾತಾಡೋದು ಬೇಡ ಮಾತಾಡಿದ್ರಿ ನಾ ನಿನ್ನ ಮದ್ವಿ ನಿಂದ ಏನು ಹೇಳಿ ನಾನು ನಿನಗೆ ತಕ್ಕಂತೆ ಗಂಡ ಅಂತಂದ್ರೆ ನಾನೇ ಅದು